ಸೊ ನಿಮ್ಮ ಹೆಸರು ಯಾರಿ? ಶಿವಕುಮಾರ್. ಓಕೆ, ನೀವು ಯಾವ ಊರು ಶಿವಕುಮಾರ್? ಯಾದಗಿರಿ. ಓಕೆ, ಸೊ ಶಿವಕುಮಾರ್ ಅವ್ರದ್ದು ಜರ ಬೇರೆ ಸ್ಟೋರಿ ಅದ. ಸೊ ಇವರು ಮೋಸ್ಟ್ಲಿ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಟ್ರೈ ಮಾಡ್ಲತ್ತಿದ್ರಲ್ಲ, ರೈಟ್. ಮತ್ತು ಮುಂದೆ ಆಗ್ಬೋದು ನಿಮಗೆ ಗೌರ್ಮೆಂಟ್ ಜಾಬ್, ನೀವು ಸ್ಟಡೀಸ್ ಮಾಡ್ಕೋತಾ ಇರ್ರಿ. ಮತ್ತು ನೀವು ಅವಾಗ ಅಡ್ಮಿಷನ್ಸ್ ಎಲ್ಲ ಫೋನ್ ಹಚ್ಚಿದ್ರಿ, ಅವಾಗ ಎಲ್ಲಿದ್ದಿದ್ರಿ ನೀವು? ಬಿಜಾಪುರಲ್ಲಿ ಕೋಚಿಂಗ್ ಚಾಲು ಇತ್ತು ಅವಾಗ. ಓಕೆ ಅಲ್ಲ. ಸೊ ಮತ್ತು ಸಡನ್ಲಿ ಮೊಬೈಲ್ ರಿಪೇರಿ ಕಲಿಯೋದು ಹೆಂಗೆ ತಲೆಗೆ ಬಂತು? ಹಾಂ, ಈ ಕಡೆ ನಮ್ಮ ಮೈಂಡ್ ಡೈವರ್ಟ್ ಆಗಿ ನಾನು ಈ ಒಂದು DX ಮೊಬೈಲ್ ಟ್ರೈನಿಂಗ್ ಸೆಂಟರ್. ರೈಟ್. ಸೊ ಇವಾಗ ನೀವು ನಮ್ಮ ಹತ್ರ ಅಡ್ಮಿಷನ್ ತೊಗೊಂಡ್ರಿ, ನಿಮ್ಮ ಬ್ಯಾಚ್ ಸ್ಟಾರ್ಟ್ ಆಗಿ ಮೋಸ್ಟ್ ಪ್ರಾಬಬ್ಲಿ 15-20 ದಿವಸ ಆಗ್ಯದ. ಓಕೆ ಅಲ್ರಿ. ಸೊ ಇವಾಗ ನಾವು ಕ್ಲಾಸ್ನಾಗ ನಿಮಗೆ ಏನದ ಬೇಸಿಕ್ ಸರ್ಕಿಟ್ ಅಂದ್ರೆ ರೆಜಿಸ್ಟರ್, ಕೆಪಾಸಿಟರ್, ಡಯೋಡ್, ಕಾಯಿಲ್, ಫ್ಯೂಸ್, LED, ಟ್ರಾನ್ಸಿಸ್ಟರ್ ಇದ್ರ ಬಗ್ಗೆ ಪೂರಾ ಮಾಹಿತಿ ಕೊಟ್ಟಿವಿ. ಓಕೆ ಅಲ್ರಿ. ಸೊ ಇವಾಗ ಯಾವ್ದನ್ನು ಮದರ್ ಬೋರ್ಡ್ ಕೊಟ್ಟಿವಿ ನಾವು, ಒಪ್ಪೋ, ವಿವೋ, ಲಾವಾ, ಎಮ್ಮ ಯಾವ್ದನ್ನು ಮದರ್ ಬೋರ್ಡ್ ಕೊಟ್ರೆ ಅದರಲ್ಲಿ ಯಾವ್ದು ಕಂಪೋನೆಂಟ್ ಚಲೋ ಅದ ಖರಾಬ್ ಅದ ಹುಡ್ಕಾಡಿ ಹೇಳ್ಬೋದು ನೀವು. ಮಲ್ಟಿಮೀಟರ್ ಪ್ರಾಪರ್ಲಿ ಯೂಸ್ ಮಾಡಕ್ ಬರ್ತದ. ಓಕೆ ಅಲ್ರಿ. ಸೊ ಇವಾಗ ನಿಮಗೆ ಏನ್ ಅನುಭವ ಏನದ ನಿಮ್ದು ನಮ್ಮ ಹತ್ರ, ಅಂದ್ರೆ ನಮ್ಮ ಬಗ್ಗೆ ಏನ್ ಅನಿಸ್ತದ ನಿಮಗೆ? ಟ್ರೈನಿಂಗ್ ಬಗ್ಗೆ ಮಾಹಿತಿ ಕೊಡ್ರಿ. ಟ್ರೈನಿಂಗ್ ಬಗ್ಗೆ ಎಲ್ಲ ಸರ್ ಪ್ರಾಪರ್ ಟ್ರೈನಿಂಗ್ ಆಗ್ತದೆ ಸರ್. ಹಾ, ಪ್ಲಸ್ ಲೈವ್ ಆಗಿ ಆಗ್ತದೆ ಸರ್ ಟ್ರೈನಿಂಗ್. ಹಾ, ಲೈವ್ ಅಂದ್ರೆ ಮದರ್ ಬೋರ್ಡ್ಸ್ ಎಲ್ಲ ಕೊಡ್ತಾರೆ ಸರ್. ಹಾ, ರೈಟ್. ಓಕೆ. ಸೊ ಇವಾಗ ನಿಮ್ದು ಚಾರ್ಜಿಂಗ್ ಕ್ಲಾಸ್ ಒಂದು ಆಯ್ತು. ಓಕೆ ಅಲ್ರಿ. ಸೊ ಚಾರ್ಜಿಂಗ್ ಕ್ಲಾಸ್ ಅಲ್ಲಿ ನಾವು ಥಿಯರಿ ಕ್ಲಾಸ್ ಹೇಳ್ತೀವಿ, ಪ್ರಾಕ್ಟಿಕಲಿ ಯಾವ ರೀತಿ ಹೇಳ್ತೀವಿ ನಾವು? ಪ್ರಾಕ್ಟಿಕಲಿ ಬೋರ್ಡ್ ಲೈವ್ ಆಗಿ ಅಂದ್ರೆ ಮದರ್ ಬೋರ್ಡ್ ತಗೊಂಡು ಚೆಕ್ ಮಾಡಿ ಲೈವ್ ಮುಖಾಂತರ ಪೂರಾ ತೋರಿಸಿ. ಸೊ ಇದರಲ್ಲಿ ಇವಾಗ ನಿಮ್ ಕೈಯಲ್ಲಿ ನಾವು ಯಾವ್ದನ್ನು ಹ್ಯಾಂಡ್ಸೆಟ್ ಚಾರ್ಜಿಂಗ್ ಇದ್ದಿದ್ದು ಪ್ರಾಬ್ಲಮ್ ಕೊಟ್ಟಿವಿ, ಒಪ್ಪೋ, ವಿವೋ, MI, OnePlus. ಅದ್ರಾಗಿಂದು ಚಾರ್ಜಿಂಗ್ ಐಸಿ ಖರಾಬ್ ಅದ ಅಥವಾ ಚಲೋ ಅದ ಇದನ್ನು ಮಲ್ಟಿಮೀಟರ್ ಚೆಕ್ ಮಾಡಿ ಹೇಳ್ಬೋದು 100%. ಇದ್ರಾಗ ಏನ್ ಡೌಟ್ ಏನಾದ್ರೆ ಅದೇನು 100% ಸಾಲ್ವ್ ಮಾಡ್ಬೋದು. ಓಕೆ ಅಲ್ರಿ. ಸೊ ಸ್ಯಾಟಿಸ್ಫೈಡ್ ಇದ್ರಿ ಟ್ರೈನಿಂಗ್ ಲಿಂತ? ಓಕೆ ಅಲ್ರಿ. ಸೊ ನಿಮಗೆ ಟೈಮ್ ಅದು ಕೊಡ್ತೀವಿ. ಓಕೆ ಅಲ್ರಿ. ಇನ್ನ ಒಂದು ಪ್ರಾಬ್ಲಮ್ ಏನದ, ನಮ್ ಸ್ವಲ್ಪ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಬರೋರ ಅವ್ರೇನಂತಾರ, ಒಂದ್ ತಿಂಗಳಲ್ಲಿ ನಿಮಗೆ 15 ದಿವಸ ಆಯ್ತು, 20 ದಿವಸ ಇಲ್ಲಿ ತನ ಬರಕ. ಕೆಲವು ಮಂದಿದು ಡೌಟ್ ಏನದ, ಒಂದ್ ತಿಂಗಳಲ್ಲಿ ನೀವು ಪರ್ಫೆಕ್ಟ್ ಕ್ಲಾಸ್ ಹೇಳ್ಬೇಕು ನಮಗ. ಸೊ ಒಂದ್ ತಿಂಗಳಲ್ಲಿ ಇದು ನಾವು ಪರ್ಫೆಕ್ಟ್ ಮಾಡ್ಬೋದು ಅನಿಸ್ತದೆ ನಿಮಗ? ಆಗಲ್ರಿ. ಸೊ ಬೇರೆ ಹುಡುಗರಿಗೆ ಬೇರೆ ಹೊಂಟಾರ, ಲೈಕ್ ಹೈದ್ರಾಬಾದ್, ಮುಂಬೈ, ದಿಲ್ಲಿ ಹೊಂಟಾರ. ಸೊ ಅವ್ರು ಒಂದ್ ತಿಂಗಳಲ್ಲಿ ಮುಗಿಸ್ತಾರ. ಸೊ ನಿಮಗೆ ಅನಿಸ್ತದ ಒಂದ್ ತಿಂಗಳಲ್ಲಿ ಅಲ್ಲಿ ಕಲ್ತು ಬರ್ತಾರಂತ? ಯಾಕಾಗಲ್ಲ ಹೇಳಿ? ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಳ್ಳಕ್ಕೆ ನಮ್ಗೆ 15 days ಬೇಕು ಸರ್ ಮಿನಿಮಮ್. ಹಾ, ರೈಟ್. ಸೊ ಟ್ರೈನಿಂಗ್ ಖಾಲಿ ಕ್ಲಾಸ್ ಇಂಪಾರ್ಟೆಂಟ್ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ ಅದ್ರ ಜೊತೆ. ಥಿಯರಿ ಜೊತೆ ಪ್ರಾಕ್ಟಿಕಲ್ ಇದ್ರೆ ನಮಗೆ ನಾಲೆಡ್ಜ್ ಪರ್ಫೆಕ್ಟ್ ಆಗುತ್ತಲ್ಲ ಸರ್. ರೈಟ್. ಈಗ ನೀವು ಎಷ್ಟಕ್ಕೆ ಬರ್ತೀರಿ, ಎಷ್ಟಕ್ಕೆ ಹೋಗ್ತೀರಿ? ನಾನು ಬೆಳಿಗ್ಗೆ 10:30 ಬಂದು 4:00 5 ಗಂಟೆಗೆ ಹೋಗ್ತೀರಿ. ಸೊ ಮಿನಿಮಮ್ ನಂಬಲ್ಲಿ ರೂಲ್ಸ್ ಏನದ, ಎಷ್ಟು ಟೈಮ್ ಕೊಡ್ಬೇಕು ಇಲ್ಲಿ? 5 hours. ಸೊ ಮಿನಿಮಮ್ 5 hours ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಅಡ್ಮಿಷನ್ ಮಾಡೋ ಟೈಮಿಗೆ ನಾವು ಏನ್ ಹೇಳ್ತೀವಿ, 5 hours ಇತ್ತಂದ್ರೆ ಮಸ್ಟ್ ಅಂಡ್ ಶುಡ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟೆ ನಾವು. ಏನ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ನಾವು ಮೊದಲು ಅಡ್ಮಿಷನ್ ಟೈಮಿಗೆ? ಅದೇ ಸರ್, ನಾವು 5 hours ಕಂಪಲ್ಸರಿ ಕೂತ್ಕೋಬೇಕು. ಹಾ, ವರ್ಕ್ ಮಾಡಬೇಕು. ರೈಟ್. ಪ್ರಾಕ್ಟಿಕಲ್ ಮಾಡಬೇಕು. ಸೊ 5 hours ಕಂಪಲ್ಸರಿ ಮಾಡ್ಲೇಬೇಕು. ಇವಾಗ ನಾವು ಓನ್ಲಿ ಕ್ಲಾಸ್ ತಗೊಂಡು ನಿಮಗೆ ಬಿಟ್ಬಿಟ್ಟು ಅಂದ್ರೆ ಪರ್ಫೆಕ್ಟ್ ಆಗ್ತೀರಿ? ಆಗಲ್ಲ ಸರ್. ಸೊ ಈ ರೀತಿ ನಮಗೆ ಬಹಳಷ್ಟು ಮಂದಿದ್ದು ಡೌಟ್ಸ್ ಅವರಿ. ಅವ್ರು ಏನ್ ಹೇಳ್ತಾರ, ಸರ್ ಒಂದ್ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ರಿ, ಮುಗಿಸ್ರಿ. ಸೊ ನಮಗೇನ್ ಅನಿಸ್ತದ, ಸುಮ್ ಥಿಯರಿ ಕ್ಲಾಸ್ ಫಾಯ್ದಾ ಇಲ್ಲ. ಓಕೆ ಅಲ್ರಿ. ಅವ್ರು 100% ಅವ್ರ ಸ್ಕಿಲ್ ಬರಬೇಕು, ಪ್ರಾಕ್ಟಿಕಲ್ ಪರ್ಫೆಕ್ಟ್ ಆಗ್ಬೇಕಂದ್ರೆ ಟೈಮ್ ಕೊಡ್ಲೇಬೇಕು ಅವರು. ಓಕೆ ಅಲ್ರಿ. ಸೊ ಇವಾಗ ಟೋಟಲಿ ಓವರ್ ಆಲ್ ನೀವು ಅಡ್ಮಿಷನ್ ಅದ 20 days ಆಯ್ತು, ಸಮಾಧಾನ ಇದ್ರಿ ಟ್ರೈನಿಂಗ್ ಲಿಂತ? ಓಕೆ ಅಲ್ರಿ. ಏನಾರ ಡೌಟ್ ಏನಾರ ಇದು ಅದು ಪ್ರಾಕ್ಟಿಕಲ್ ಕೊಡಲ್ಲ, ಕರೆಕ್ಟ್ ಹೇಳಲ್ಲ, ಕ್ಲಾಸ್ ಎಲ್ಲ ತಿಳಿಸ್ ಹೇಳ್ತಾರ? ಓಕೆ ಅಲ್ರಿ. ಸೊ ಓವರ್ ಆಲ್ ಸಮಾಧಾನ ಇದ್ರಿ? ಸೊ ಥ್ಯಾಂಕ್ ಯು ನಿಮ್ಮ ರಿವ್ಯೂಗೋಸ್ಕರ, ಮತ್ತು ನಿಮಗೆ ಗುಡ್ ಲಕ್ ಮಾಡ್ತೀವಿ ನಿಮ್ಮ ಕ್ಲಾಸಸ್ಗೋಸ್ಕರ.